ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾದಂತಹ ಅಕ್ಟೋಬರ್ನ ತಿಂಗಳು ಪ್ರಾರಂಭ ಆಗುವುದೇ ಹಬ್ಬದಿಂದ. ನಮ್ಮ ನಾಡದೇವಿಯಾಗಿರತಕ್ಕಂತಹ ಚಾಮುಂಡೇಶ್ವರಿ ಅಮ್ಮನವರಿಗೆ ಮೈಸೂರಿನಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಆಯುಧ ಪೂಜೆಯಿಂದ ಶುರುವಾಗತ್ತೆ. ಅಕ್ಟೋಬರ್ನ 1ನೇ ತಾರೀಕು ಆಯುಧ ಪೂಜೆ, 2ನೇ ತಾರೀಕು ನಮಗೆ ವಿಶೇಷವಾದಂತಹ ವಿಜಯ ದಶಮಿಯ ಒಂದು ಪರ್ವಕಾಲ ಇರ್ತಕ್ಕಂತಹದ್ದು. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗ್ಲಿ, ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಬವಣೆಗಳು ಸಹ ದೂರ ಆಗ್ಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಒಳ್ಳೇದಾಗ್ಲಿ, ಮಂಗಳವಾಗ್ಲಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ದೂರವಾಗ್ಲಿ ಅಂತ ಹೇಳ್ತಾ ಇದ್ದೇವೆ. ಇನ್ನು ಮೊದಲನೇದಾಗಿ ಈ ಮಾಸದ ವಿಶೇಷತೆಗಳನ್ನ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಸಂಚಾರಗಳನ್ನ ನೋಡೋಣ. 2ನೇ ತಾರೀಕು 10ನೇ ತಿಂಗಳು 2025 ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025 ಕನ್ಯಾ ರಾಶಿ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2025 ತುಲಾ ಸಂಕ್ರಮಣವಾಗ್ತದೆ ರವಿಯಿಂದ. ಇನ್ನು 18ನೇ ತಾರೀಕು 10ನೇ ತಿಂಗಳು 2025 ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 24/10/2025 ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 27ನೇ ತಾರೀಕು 10ನೇ ತಿಂಗಳು 2025 ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಲ್ಲಿ ಇರತಕ್ಕಂತಹ ಒಂದು ಗ್ರಹದ ಸಂಚಾರದ ಫಲಗಳು. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯ್ತು, ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸ್ಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲಾನು ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನ ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮ್ಗೆಲ್ಲ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ಈ ತಿಂಗಳು ದಸರಾ ಹಬ್ಬ ಮಾತ್ರವಲ್ಲದೆ ದೀಪಾವಳಿ ಹಬ್ಬ ಸಹ ಇರ್ತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟಗಳಾಗಿರಬಹುದು, ನಷ್ಟಗಳಾಗಿರಬಹುದು, ಕತ್ತಲೆಗಳು ಹೋಗಿ ಹೊಸ ಬೆಳಕು ನಿಮ್ಮ ಬದುಕಿನಲ್ಲಿ ಮೂಡಲಿ. ದೀಪಾವಳಿ ಹಬ್ಬವನ್ನು ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ. ಇನ್ನು ಈ ತಿಂಗಳ ಮಾಸ ವಿಶೇಷತೆಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 2ನೇ ತಾರೀಕಿನಂದು 1ನೇ ತಾರೀಕು ಮಹಾನವಮಿ, 2ನೇ ತಾರೀಕಿನಂದು ವಿಜಯದಶಮಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಶನಿ ಪ್ರದೋಷ ಇರತಕ್ಕಂಥದ್ದು. ಶನಿ ಪ್ರದೋಷ ಇರುವಂತಹದ್ದಿದೆ. ಇನ್ನು 6ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟದಲ್ಲಿ ಒಂದು ರಥೋತ್ಸವ ಸಹ ನಡೀತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 9ನೇ ತಾರೀಕು 10ನೇ ತಿಂಗಳು 2025
ಈ ಒಂದು ದಿನ ಬಹಳ ವಿಶೇಷವಾದ ದಿವಸ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ವರ್ಷಕ್ಕೆ ಕೆಲ ದಿನಗಳು ಮಾತ್ರ ದರ್ಶನವನ್ನ ಕೊಡತಕ್ಕಂತಹ, ವರ್ಷದಲ್ಲಿ ಒಮ್ಮೆ ಮಾತ್ರ ಬಾಗಿಲನ್ನ ತೆಗೆಸಿಕೊಂಡು ಕೆಲ ದಿನಗಳವರೆಗೂ ಮಾತ್ರ ದರ್ಶನವನ್ನ ಕೊಟ್ಟು ಪುನಃ ಬಾಗಿಲು ಹಾಕಿಸಿಕೊಳ್ಳತಕ್ಕಂತಹ ಹಾಸನದ ಅಧಿದೇವತೆಯಾಗಿರತಕ್ಕಂತಹ ಹಾಸನಾಂಬ ಅಮ್ಮನವರ ದೇವಸ್ಥಾನದ ಬಾಗಿಲನ್ನ ತೆಗೆಯತಕ್ಕಂತಹ ದಿವಸ. 9ನೇ ತಾರೀಕಿನಂದು ಹಾಸನಾಂಬ ಅಮ್ಮನವರ ದರ್ಶನ ಪ್ರಾರಂಭವಾಗ್ತದೆ. ಹಾಗಾಗಿ ದಾಂಗುಡಿ ಇಟ್ಕೊಂಡು ಹೋಗೋದು ಬೇಡ. ಅಮ್ಮನವರು ಬಹಳ ದೀರ್ಘಕಾಲದಲ್ಲಿ ಈ ಬಾರಿ ನಿಮಗೆ ಸುಮಾರು 1 ವಾರಕ್ಕೂ ಹೆಚ್ಚಿನ ಕಾಲ ದರ್ಶನವನ್ನ ಕೊಡುತ್ತಾರೆ. ದರ್ಶನದ ಭಾಗ್ಯವಿದೆ. ಯಾರು ಸಹ ಏನೋ ಒಂದು ನೂಕುನುಗ್ಲನ್ನು ಮಾಡ್ಕೊಂಡು ಹೋಗಿ ಹೋದ ವರ್ಷ ಮಾಡ್ಕೊಂಡು ಹಾಗೆ ಮಾಡ್ಕೊಳಕ್ ಹೋಗ್ಬೇಡಿ. ಏನಿದ್ರು ಸಾಮಾನ್ಯವಾಗಿ ಸಾಧಾರಣವಾಗಿ ನಿಧಾನವಾಗಿ ಹೋಗಿ ಬನ್ನಿ, ಎಲ್ಲವೂ ಸಹ ಒಳ್ಳೇದಾಗ್ಲಿ. ಇನ್ನು ಅದೇ ರೀತಿಯಾಗಿ ಇನ್ನು ದೀಪಾವಳಿ ಹಬ್ಬಕ್ಕೆ ಸಂದರ್ಭಕ್ಕೆ ಬರೋ ಹಾಗೆ ಇನ್ನು 19ನೇ ತಾರೀಕೆ ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಆಗ ಹಿಂದಿನ ಕಾಲದಲ್ಲಿ ಏನಾಗೋದು, ಅಂಡೆ ಒಲೆಗಳಿರೋದು, ಎಲ್ಲರೂ ನೀರನ್ನ ತುಂಬಿಕೊಂಡು ಅಂಡೆ ಒಲೆಗೆ ಪೂಜೆ ಮಾಡಿ ಯಮನ ಪೂಜೆ ಅಂತೆಲ್ಲ ಮಾಡೋರು. ಈಗ ಆ ರೀತಿಯಾಗಿ ಯಾರು ಮಾಡುವಂತಹ ಒಂದು ಪದ್ಧತಿ ಕಳ್ಕೊಂಡ್ ಬಿಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಪೂರ್ವಿಕರ ಆಚರಣೆಗಳು ಈಗ ಯಾಕೋ ಮುಂದುವರ್ಕೊಂಡು ಬರ್ತಾ ಇಲ್ಲ. ಅದು ಬಹಳ ಬೇಸರವೂ ಆಗುತ್ತೆ. ಮುಂದಿನ ದಿನಮಾನಗಳನ್ನ ನಾವ್ ಏನ್ ತಾನೇ ಹೇಳ್ಕೊಡ್ಬಹುದು ಮಕ್ಕಳಿಗೆ, ಎಲ್ಲವೂ ಬಿಟ್ಟು ಹೊರಟೋಗ್ತಾ ಇದ್ದೀವಿ. ಗೊತ್ತಿಲ್ಲ ಮುಂದಕ್ಕೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಇನ್ನು 20ನೇ ತಾರೀಕಿಗೆ ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ ಇರ್ತಕ್ಕಂಥದ್ದು ಅವತ್ತೇ. ನೋಡಿ, ಶ್ರೀಕೃಷ್ಣನು ನರಕಾಸುರನನ್ನ ವಧಿಸಿದಂತಹ ಸಂದರ್ಭವನ್ನ ಒಂದು ನೆನಪು ಮಾಡ್ಕೊಳ್ತಾ, ಆ ನರಕನ ವಿಶೇಷವಾದ ನರಕಾಸುರನ ಎಲ್ಲ ವಿಧದ ತೊಂದರೆ ತಾಪತ್ರಯಗಳಿಂದ ಆಚೆ ಬಂದಂತಹ ದಿನವೇ ಆ ನರಕ ಚತುರ್ದಶಿ. ಅದೇ ರೀತಿಯಾಗಿ ಧನಲಕ್ಷ್ಮಿ ಪೂಜೆ, ಅದನ್ನ ಸಂಜೆ ಹೊತ್ತು ಮಾಡ್ತಕ್ಕಂಥದ್ದು. ನಿಮ್ಮ ಜೀವನದ ಸಕಲ ತೊಂದರೆ ತಾಪತ್ರಯಗಳ ನಿವಾರಣೆಗೆ ಧನಲಕ್ಷ್ಮಿ ಪೂಜೆಯನ್ನ ಈ ಒಂದು 20ನೇ ತಾರೀಕಿನಂದು ಮಾಡ್ತಕ್ಕಂಥದ್ದಿದೆ. ಇನ್ನು 21ನೇ ತಾರೀಕು ಬಲೀಂದ್ರನ ಪೂಜೆ ಇರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬಲೀಂದ್ರ ಹೇಗೆ ವಾಮನನಾಗಿ ಶ್ರೀ ಮಹಾವಿಷ್ಣುವು ಬಂದು ಬಲೀಂದ್ರನನ್ನ ಹೇಗೆ ಅವನನ್ನ ಪಾತಾಳಕ್ಕೆ ಲೋಕಕ್ಕೆ ತಗೊಂಡಿದ್ದು. ಕೇವಲ 3 ಅಡಿಗಳಲ್ಲಿ ತನ್ನ ವಿರಾಟ್ ರೂಪವನ್ನ ತೋರಿಸಿ ಒಂದು ಬಲೀಂದ್ರನನ್ನ ಪಾತಾಳಕ್ಕೆ ತಳ್ಳಿದ್ದು ಅನ್ನುವಂಥದ್ದು ಗೊತ್ತಿದೆ. ಇನ್ನು 22ನೇ ತಾರೀಕು ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ, ಚಂದ್ರ ದರ್ಶನವನ್ನ ನೀವು ಮಾಡ್ಬೇಕಾಗ್ತದೆ ಅವತ್ತೊಂದು ದಿವಸ. ಜೊತೆಗೆ 23ನೇ ತಾರೀಕು ಆಗ್ಲೇ ಹೇಳಿದ ಹಾಗೆ ಹಾಸನಾಂಬ ದೇಗುಲದ ಬಾಗಿಲನ್ನ ಹಾಕ್ತಕ್ಕಂಥದ್ದು. ನೋಡಿ, ಇಲ್ಲಿ 9ನೇ ತಾರೀಕಿನಿಂದ ಈ ಬಾರಿ 23ನೇ ತಾರೀಕಿನವರೆಗೂ ಇರುವಂಥದ್ದು. ಸ್ವಲ್ಪ ದೀರ್ಘಕಾಲದಲ್ಲೇ ಇದೆ. ಸೊ ಯೋಚನೆ ಇಲ್ಲ. ಅಮ್ಮನವರು ವಿಶೇಷವಾಗಿ ದರ್ಶನವನ್ನ ಕೊಡ್ತಾರೆ. ಅಮ್ಮನವರ ದರ್ಶನ ಭಾಗ್ಯದಿಂದ ನಿಮ್ಮೆಲ್ಲರ ಜೀವನ ಸಹ ಸರಿ ಹೋಗ್ಲಿ. ಇದಿಷ್ಟು ಈ ಅಕ್ಟೋಬರ್ನ ತಿಂಗಳ ಮಾಸ ವಿಶೇಷತೆಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂದ್ರೆ, ಇನ್ನು ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದೆ ಅನ್ನೋದನ್ನ ಗಮನಿಸೋಣ. ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅದೃಷ್ಟ ಕೈಗೂಡತಕ್ಕಂತಹ ಸಂದರ್ಭ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಉತ್ತುಂಗಕ್ಕೆ ಹೋಗುತ್ತವೆ. ಹಣಕಾಸಿನ ಒಳಹರಿವು ತುಂಬಾನೇ ಚೆನ್ನಾಗಿ ಆಗುತ್ತೆ. ಅತ್ಯಂತ ಉತ್ತಮವಾದ ಧನಲಾಭವನ್ನು ಸಹ ಈ ಒಂದು ತಿಂಗಳು, ಅಕ್ಟೋಬರ್ನ ತಿಂಗಳಲ್ಲಿ ನೋಡ್ತೀರಾ. ಕೈಗೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಅನ್ನೋದು ಸಿಗತ್ತೆ. ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಏರುಗತಿಯ ಪ್ರಭಾವವನ್ನ ನೋಡ್ತೀರ. ಹಲವು ಜನರ ಪ್ರಶ್ನೆ ಮತ್ತು ಹಲವು ಜನರ ಕಮೆಂಟ್, ನೀವೇನೋ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಿ, ನಮ್ಗೇನು ಚೆನ್ನಾಗಿಲ್ಲ ಗುರುಗಳೇ. ಇನ್ನು ಹಲವಷ್ಟು ಜನ, ಗುರುಗಳೇ ನೀವು ಹೇಳ್ದ ಹಾಗೆ ಇದೆ ನಮ್ಗೆ. ಇಲ್ಲೊಂದು ದ್ವಂದ್ವ ಕಾಡತ್ತೆ ಪ್ರತಿಯೊಬ್ಬರಿಗೂ. ಕೆಲವೊಬ್ರಿಗೆ ಆಗ್ತಾ ಇದೆ, ಕೆಲವೊಬ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ನೋಡಿ, ಇದು ಗೋಚಾರದ ಫಲ ಹೊರತು ಜನ್ಮಜಾತಕದ ವಿಶ್ಲೇಷಣೆ ಅಲ್ಲ. ವೃಷಭ ರಾಶಿನಲ್ಲಿ ಕೋಟಿ ಜನ ಹುಟ್ಟಿರ್ತಾರೆ. ಹಲವಾರು ಜನ ಹಲವಾರು ವಿಭಿನ್ನ ಸಮಯಗಳಲ್ಲಿ, ಸಂದರ್ಭಗಳಲ್ಲಿ, ವರ್ಷಗಳಲ್ಲಿ ಹುಟ್ಟಿರ್ತೀರಿ. ನಿಮಗೆ ನಡೀತಿರುವಂತಹ ದಶಾಭುಕ್ತಿಯ ಆಧಾರದ ಮೇಲೆ, ನಿಮಗೆ ನಡೀತಾ ಇರತಕ್ಕಂತಹ ಸಮಯದ ಆಧಾರದ ಮೇಲೆ ದಶಾಭುಕ್ತಿಗಳು ಅನ್ನುವಂತಹ ವಿಚಾರ ಏನಿದೆಯಲ್ಲ, ಆ ದಶಾಭುಕ್ತಿಗಳು ನಿಮಗೆ 80% ಶುಭ ಅಥವಾ ಅಶುಭ ಫಲಗಳನ್ನ ನಿರ್ಣಯ ಮಾಡಿದರೆ 20 ಭಾಗದಷ್ಟು ಮಾತ್ರವೇ ಈ ರೀತಿಯಾದ ಗೋಚಾರದ ಫಲಗಳು ನಿಮಗೆ ಅನ್ವಯ ಆಗತಕ್ಕಂಥದ್ದು.
ಹಾಗಾಗಿ ನಿಮ್ಮ ಮೂಲ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ನೀವು ವಾಟ್ಸಪ್ ನ ಮುಖಾಂತರವಾಗಿ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ. ಫೋನ್ ಏನಾದ್ರೂ ಸಿಗ್ಲಿಲ್ಲ, ಫೋನ್ ರಿಸೀವ್ ಆಗ್ಲಿಲ್ಲ ಅಂತಂದ್ರೆ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ರಿಪ್ಲೈ ಬರುತ್ತೆ. ನಿಮ್ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಬಹಳ ದೂರದಲ್ಲಿ ಇರ್ತಕ್ಕಂಥವ್ರು ಬೇಕಾದ್ರೆ ಫೋನ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಇಲ್ಲ ನೇರವಾಗಿ ಬಂದು ಭೇಟಿ ಮಾಡ್ತೀನಿ ಅನ್ನುವಂಥವ್ರು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂತ ತಗೊಳ್ಳಿ. ನೇರವಾಗಿ ಬಂದು ಅಥವಾ ಫೋನಿನ ಮುಖಾಂತರವಾಗಿ ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಂಡು ನಿಮಗೆ ಯಾವ ರೀತಿಯಾದ ಸಮಯ ನಡೀತಿದೆ ಅಂತ ತಿಳ್ಕೊಂಡು ಮುಂದುವರಿತಾ ಹೋಗಿ. ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯಗಳ ಆಲೋಚನೆ ಮಾಡಬೇಕಾದ್ರೂ ಸಹ ಜನ್ಮಜಾತಕ ಬಹಳ ಮುಖ್ಯ. ಸೊ ಹಾಗಾಗಿ ಜನ್ಮಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಮರೆಯೋದು ಬೇಡ. ಇನ್ನು ಪ್ರಾಪಂಚಿಕ ಜೀವನದಲ್ಲಿ ಬಹಳ ಸುಖ ಭೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಸುಯೋಗ. ವಾಹನಗಳನ್ನು ಖರೀದಿ ಮಾಡ್ತೀರಿ, ಒಡವೆ, ವಸ್ತ್ರ, ಆಭರಣಗಳ ಖರೀದಿ ಮಾಡ್ತೀರಿ. ಸುಖಭೋಗದ ಜೀವನವನ್ನ ನಡೆಸೋದಕ್ಕೆ ಯಾವ ರೀತಿಯಾದಂತಹ ಒಂದು ಸಮಯ ಸಂದರ್ಭಗಳನ್ನ ನೀವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದೇ ರೀತಿಯಾಗಿ ಸಮಯ ಸಂದರ್ಭಗಳು ಸೃಷ್ಟಿ ಆಗ್ತವೆ. ನಿಮ್ ಸ್ತರದ ಆಧಾರದಲ್ಲಿ ಬಹಳ ಐಷಾರಾಮಿಯಾಗಿ ಜೀವನ ಮಾಡ್ತಾ ಹೋಗ್ತೀರಿ. ಐಷಾರಾಮಿ ಅಂತ ಹೇಳಿದ ತಕ್ಷಣ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಅಂತಲ್ಲ, ಅವರವರ ಸ್ತರದ ಆಧಾರದಲ್ಲಿ ಅವರು ಬದುಕಿಗೂ ಮೀರಿದ ಸಿರಿವಂತಿಕೆಯಲ್ಲಿ ಅವರು ಬದುಕ್ತಾರೆ. ಇನ್ನು ಆರೋಗ್ಯ ಭಾಗ್ಯ ಚೆನ್ನಾಗೇ ಇದೆ, ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ನೀವೇನಾದ್ರೂ ಬಳಲ್ತಾ ಇದ್ರೆ ಅದಕ್ಕೆ ಬೇಕಾದಂತಹ ಸರಿಯಾದ ಶುಶ್ರೂಷೆಗಳನ್ನ ಅಥವಾ ಬೇರೆ ಬೇರೆ ಆಗಿರತಕ್ಕಂತಹ ಒಂದು ಟ್ರೀಟ್ಮೆಂಟ್ ಗಳನ್ನ ತೆಗೆದುಕೊಳ್ಳಿ. ಮನಸ್ಸಿಗೆ ಬಹಳ ಸಂತೋಷದ ಪ್ರಭಾವ ಜಾಸ್ತಿ ಆಗತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದ ಗೊಂದಲಗಳ ನಿವಾರಣೆ ಆಗ್ತದೆ. ಅಕ್ಕ ತಂಗಿ ಒಡಹುಟ್ಟದವ್ರ ಜೊತೆಗಿದ್ದಂತಹ ಮನಸ್ತಾಪಗಳು ದೂರವಾಗುತ್ತವೆ. ಮನೆಯಲ್ಲಿ ಅಶಾಂತಿಯಾದ ವಾತಾವರಣ ಹೋಗುತ್ತೆ, ಶಾಂತಿ ನೆಲೆಸುತ್ತೆ ಮೊದಲು. ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ವೃಷಭ ರಾಶಿಯವರಿಗೆ ಉತ್ತಮವಾದ ಧನಲಾಭ ಪ್ರಾಪ್ತಿ, ದೀರ್ಘಕಾಲದ ಅನೇಕ ಸೋಲುಗಳು ಇಂದು ನಿಮಗೆ ಯಶಸ್ಸನ್ನ ತಂದುಕೊಡುತ್ತೆ. ಅವತ್ತು ನಾನು ಸೋತ್ ಹೋಗಿದ್ದೆ, ಆದ್ರೆ ಇವತ್ತು ನನಗೆ ಉತ್ತಮವಾದ ಫಲ ಇದೆ ಅನ್ನುವಂತಹ ಒಂದು ಯೋಚನೆಯನ್ನ ನೀವು ಮಾಡ್ತೀರಾ. ಸ್ಥಿರಾಸ್ತಿಯ ಖರೀದಿಯ ಯೋಗ ಸಹ ಇರುವಂತಹದ್ದು. ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಒಂದು ಸಮ್ಮಿಲನ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳಲ್ಲಿ ಆಗತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿ. ಬೇರೆ ಊರುಗಳಿಗೆ ಹೋಗ್ಬೇಕು, ಬೇರೆ ದೇಶಗಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳು ಇದ್ದಾವೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಅಕ್ಟೋಬರ್ನ ತಿಂಗಳು, ನಮ್ಮ ಕ್ಯಾಲೆಂಡರ್ ಮಾಸದ ಕೊನೆಯ ತಿಂಗಳು ಇನ್ನಷ್ಟು ಬಹಳ ಅದೃಷ್ಟಗಳನ್ನ ತಂದುಕೊಡ್ತಾ ಹೋಗುತ್ತವೆ. ಎಲ್ಲೋ ಒಂದು ತಿಂಗಳು 2 ತಿಂಗಳು ನಿಮಗೆ ಸಮಸ್ಯೆಗಳು ಬಂದದ್ದು ಗೋಚಾರದ ಮುಖಾಂತರ ಹೌದು, ಆದ್ರೆ ಇಲ್ಲಿಂದ ಈ ಅಕ್ಟೋಬರ್ನ ತಿಂಗಳು ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಜೊತೆಗೆ ಹಬ್ಬಗಳನ್ನ ಸರಿಯಾಗಿ ಆಚರಣೆ ಮಾಡಿ, ಹಬ್ಬಗಳ ಮುಖಾಂತರವಾಗಿ ಇನ್ನಷ್ಟು ನೆಮ್ಮದಿಯನ್ನ ಪಡ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿರುವಂತಹ ಇನ್ನಷ್ಟು ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನೆಮ್ಮದಿಯಾಗಿ ಜೀವನವನ್ನ ನೀವು ಮಾಡುವಂತಾಗಲಿ. ಅದೇ ರೀತಿಯಾಗಿ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗ್ತಕ್ಕಂಥದ್ದು, ಬೇರೆ ಊರುಗಳಿಗೋ ಅಥವಾ ನೀವು ಕೇಳಿದ ಕಡೆಗೋ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳನ್ನೆಲ್ಲ ಮಾಡ್ಕೊಡ್ತಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದ ಉದ್ಯೋಗಗಳು ಸಿಗ್ತಾ ಹೋಗುತ್ತವೆ. ಮನೆಯಲ್ಲಿದ್ದಂತಹ ಅನೇಕ ರೀತಿಯಾದಂತಹ ಗೊಂದಲ ತಾಪತ್ರೆಗಳೆಲ್ಲವೂ ಸಹ ಬಗೆಹರಿದು ಹೋಗ್ತದೆ. ಬಹಳ ನೆಮ್ಮದಿಯಾದ ವಾತಾವರಣ, ಶುಭವಾದ ವಾತಾವರಣ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ನ ತಿಂಗಳಲ್ಲಿ. ನಿಮಗೆ ಈ ಒಂದು ತಿಂಗಳು ಅಪಜಯ ಅನ್ನೋದೇ ಸ್ವಲ್ಪ ಕಡಿಮೆ. 99% ಯಶಸ್ಸು ಸಿಕ್ಕಿದೆ. ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿರಿ. ಆದ್ರೂ ಸಹ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರುತ್ತೆ, ಯಾಕೋ ನಮ್ಗೆ ಸರಿಯಾದಂತಹ ಮಾರ್ಗ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ತುಂಬಾ ದೃಷ್ಟಿ ದೋಷಗಳಾಗ್ತಾ ಇದೆ, ಮಾಟಮಂತ್ರ ದೋಷಗಳಾಗ್ತಾ ಇದೆ, ಇನ್ನು ಅನೇಕ ವಿಧವಾಗಿರತಕ್ಕಂತಹ ತಾಪತ್ರೆಗಳು ಉಂಟಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಇದು ಅಕ್ಟೋಬರ್ನ ಮಾಸ ಭವಿಷ್ಯವಾಗಿದ್ರೂ ಸಹ ಇದು ನಿಮ್ಗೆ ಸೆಪ್ಟೆಂಬರ್ನ ಮಾಸದಲ್ಲಿ ಅಪ್ಲೋಡ್ ಆಗ್ತಾ ಇರೋದ್ರಿಂದ ಸೆಪ್ಟೆಂಬರ್ನ ತಿಂಗಳ ಈ ಒಂದು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ವಿಶೇಷವಾದ ಸರ್ವಕಾರ್ಯ ಸಿದ್ಧಿ ಮೂಲಿಕ ಬೆಳ್ಳಿ ರಜತ ತಾಯಿತವನ್ನ ನೀವು ತರಿಸ್ಕೊಂಡು ನಿಮ್ಮ ಕತ್ನಲ್ಲಾಗ್ಲಿ, ತೋಳ್ನಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ. ಅತ್ಯಮೂಲ್ಯವಾದ ಮೂಲಿಕೆಗಳನ್ನ ಈಗಾಗಲೇ 7ನೇ ತಾರೀಕು ಗ್ರಹಣದಂದು, ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣದಂದು ಸಂಗ್ರಹಣವನ್ನ ಮಾಡಿ ಅದಕ್ಕೆ ಗ್ರಹಣದ
ಸಮಯದ ನಂತರದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಬಹಳ ಶಕ್ತಿಯುತವಾಗಿ ಮಾಡಿದ್ದಾಗಿದೆ. ಇನ್ನ 21ನೇ ತಾರೀಕಿನ ಸೂರ್ಯಗ್ರಹಣ ನಮಗ್ ಕಾಣೋದಿಲ್ಲ, ಬಟ್ ಆದ್ರೂ ಸಹ ಗ್ರಹಣಕಾಲದ ಪೂಜೆಯಿಂದ ಇನ್ನಷ್ಟು ಸಂತೃಪ್ತವಾಗಿರತಕ್ಕಂತಹ ದೇವರ ಆಶೀರ್ವಾದಗಳನ್ನ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು, ಜೊತೆಗೆ ಅಮಾವಾಸ್ಯೆ ಬೇರೆ ಕಾರ್ಯಗಳು ಸಿದ್ಧಿಯಾಗ್ಲಿ ಅಂತ ಹೇಳಿ ಮಾಡುವಂತಹ ಆ ರಥಾಯುಧವನ್ನ ನೀವು ತರಿಸ್ಕೊಂಡು ಕಟ್ಕೊಳ್ಳಿ. ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಬೇಗನೆ ನಿಮ್ಗೆ ಸಿದ್ಧಿ ಆಗ್ತದೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಅನುಸಾರವಾಗಿ ನಾವದನ್ನ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕಳುಹಿಸಿ ಕೊಡ್ತೇವೆ, ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದ್ರ ಬಗ್ಗೆನೂ ಸಹ ನೀವು ಯೋಚನೆ ಮಾಡಬಹುದು. ಸೊ ಇದಾಗಿದೆ ವೃಷಭ ರಾಶಿಯವರ ಅಕ್ಟೋಬರ್ನ ತಿಂಗಳ ಮಾಸ ಭವಿಷ್ಯ. ಹಾಗಾದ್ರೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರದಲ್ಲಿ ಮೊದಲನೇದಾಗಿ ನಾವು ಹೇಳೋದೆ ಗಿಡಗಳನ್ನ ಬೆಳೆಸಿ, ಮರಗಳನ್ನ ಉಳಿಸ್ಕೊಳ್ಳಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡೋದಕ್ಕೆ ಹೇಳಿ. ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಪ್ರಾಣವಾಯು, ಇಡೀ ಪಕ್ಷಿ ಸಂಕುಲಗಳಿಗೆ, ಪ್ರಾಣಿ ಸಂಕುಲಗಳಿಗೆ ಆಹಾರದ ವ್ಯವಸ್ಥೆಯು ಸಹ ಆಗ್ತದೆ. ನಿಮ್ಮಿಂದ ಒಂದು ಹೊಸ ಪರಿವರ್ತನಾ ಯುಗ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ನೋಡಿ, ಒಂದು ಬಿಂದುವಿನಿಂದನೇ ಪ್ರತಿಯೊಂದು ಪ್ರಾರಂಭವಾಗೋದು. ಹಾಗಾಗಿ ನಾನು ಬಿಂದು ಬಿಟ್ರೇನೆ ಮುಂದೆ ಬರೆಯೋಕ್ ಸಾಧ್ಯವಾಗೋದು. ಬರವಣಿಗೆಯ ಮೂಲವೇ ಬಿಂದು, ಕ್ರಿಯೆಯ ಮೂಲವೇ ಬಿಂದು. ಹಾಗಾಗಿ ಸಣ್ಣ ಒಂದು ಕ್ರಿಯೆಯ ಬಿಂದು ನಿಮ್ಮ ಜೀವನದಿಂದ, ಬದುಕಿನಿಂದ ಪ್ರಾರಂಭವಾದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಜಲುಗಳನ್ನ ಪ್ರತಿಯೊಬ್ರು ದಾಟ್ಕೊಳ್ತಾ ಹೋಗ್ಬೋದು, ಹಲವಾರು ಜನಕ್ಕೆ ಪ್ರೇರಕವಾಗಿ ನಿಂತ್ಕೊಳ್ಬಹುದು. ಹಾಗಾಗಿ ಸಣ್ಣ ಕೆಲಸವನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. 12 ಸ್ತೋತ್ರಾಣಿ ಸ್ತೋತ್ರದ ಪಠಣವನ್ನ ಪ್ರತಿನಿತ್ಯ ಮಾಡ್ತಾ ಬನ್ನಿ. ಇನ್ನಷ್ಟು ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ವೃಷಭ ರಾಶಿಯವರು. ಇದಾಗಿತ್ತು ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.